ಕರ್ನಾಟಕ ಇದು ಕನ್ನಡಿಗರ ಉಸಿರು. ಕರುನಾಡು ಸಂಸ್ಕೃತಿ, ಭೌಗೋಳಿಕ ಸೊಬಗು ಮತ್ತು ಪ್ರಗತಿಪರ ತಂತ್ರಜ್ಞಾನಗಳ ಸಂಗಮವಾಗಿದೆ. ಇದು ಚಾಲುಕ್ಯ, ಹೊಯ್ಸಳ, ವಿಜಯನಗರ ಸಾಮ್ರಾಜ್ಯಗಳ ಗತವೈಭವದ ಪರಂಪರೆ. ಹುಬ್ಬಳ್ಳಿ, ಮೈಸೂರು, ಬೆಂಗಳೂರಿನಂತಹ ನಗರಗಳ ಐತಿಹಾಸಿಕ ಮಹತ್ವ, ಪಶ್ಚಿಮ ಘಟ್ಟಗಳ ಸೌಂದರ್ಯ ಸಿರಿ. ಕರುನಾಡಿನ ಪ್ರತಿ 100 ಕಿಲೋಮೀಟರ್ಗಳ ಅಂತರದಂತೆ ಬದಲಾಗುವ ಕನ್ನಡದ ವಿವಿಧ ಮಜಲುಗಳು, ವೈವಿಧ್ಯಮಯವಾದ ಕಲೆ, ಸಾಹಿತ್ಯ ಮತ್ತು ಸಂಸ್ಕೃತಿಯ ತಾಣ. ಇಂತಹ ಕನ್ನಡ ಸಾಹಿತ್ಯಕ್ಕೆ 8 ಜ್ಞಾನಪೀಠ ಪ್ರಶಸ್ತಿ ಲಭಿಸಿರುವುದು ನಮ್ಮ ಕನ್ನಡಾಂಬೆಯ ಮುಕುಟಕ್ಕೆ ಹೊನ್ನ ಕಳಸವಿದ್ದಂತೆ. ಇಂಥ ನಾಡಿನಲ್ಲಿ ಹುಟ್ಟಿದ ನಾವೇ ಧನ್ಯ. ವಿಶ್ವ ಭೂಪಟದಲ್ಲೇ ವಿಶಿಷ್ಟ ಸ್ಥಾನ ಹೊಂದಿರುವ ಕರ್ನಾಟಕದ ರಾಜಧಾನಿ, ನಾಡಪ್ರಭು ಕೆಂಪೇಗೌಡರ ಕನಸಿನ ನಗರಿ ಬೆಂಗಳೂರು ಗಾರ್ಡನ್ ಸಿಟಿ, ಸಿಲಿಕಾನ್ ಸಿಟಿ ಎಂದೇ ಪ್ರಸಿದ್ಧಿ. ಕೆಂಪೇಗೌಡರು ಪಾಳೆಗಾರರು ಮಾತ್ರವಲ್ಲ, ಆಧುನಿಕ ನಾಗರಿಕತೆಯ ಪಿತಾಮಹ. ಬೆಂಗಳೂರು ಕಟ್ಟಿದ ಕೆಂಪೇಗೌಡರು ಆಗಿನ ಕಾಲದಲ್ಲಿ ಆಕ್ರಮಣಕಾರರ ವಿರುದ್ಧ ಖಡ್ಗ ಹಿಡಿದಿದ್ರು. ಕಾಲಾನಂತರದಲ್ಲಿ ಆಕ್ರಮಣಕಾರರ ಸದ್ದಡಗಿತ್ತು. ಇದೀಗ ಮತ್ತೆ ದೇಶದಾದ್ಯಂತ ಭ್ರಷ್ಟಾಚಾರ, ಸುಳಿಗೆ, ದೌರ್ಜನ್ಯ ಬೃಹದಾಕಾರವಾಗಿ ಬೆಳೆದಿದೆ. ಈ ಅಕ್ರಮಗಳನ್ನೆಲ್ಲ ಸದೆಬಡಿಯಲು, ಹದ್ದಿನ ಕಣ್ಣಿಡಲು ಆರ್ಮ್ಯಾಕ್ಸ್ ಸುದ್ದಿವಾಹಿನಿ ಪಣ ತೊಟ್ಟು ನಿಂತಿದೆ. ಸಾಮಾಜಿಕ ನ್ಯಾಯ ಒದಗಿಸುವ ಸಲುವಾಗಿ ಎಷ್ಟೋ ಪತ್ರಕರ್ತರು ಸಾವಿನ ಸುದ್ದಿಯಾಗಿದ್ದಾರೆ. ಪೆನ್ನಿನ ಯುಗದಲ್ಲಿ ಮಾಧ್ಯಮದ ಮಜಲೊಂದು ಸೃಷ್ಟಿಯಾಗಿತ್ತು. ಅದುವೇ ವಿದ್ಯುನ್ಮಾನ ಮಾಧ್ಯಮ. ಸಮಾಜದಲ್ಲಿ ನಡೆಯುವ ಭ್ರಷ್ಟಾಚಾರ, ಅನ್ಯಾಯಗಳಿಗೆ ಬರೀ ಪೆನ್ನಿಂದ ಮಾತ್ರ ಲಗಾಮು ಹಾಕಲು ಆಗಲಿಲ್ಲ. ಭ್ರಷ್ಟರು ತಪ್ಪಿಸಿಕೊಳ್ಳದಂತೆ ಮಾಡಿದ್ದು ವಿದ್ಯುನ್ಮಾನ ಯುಗ. ಇಂತಹ ವಿದ್ಯುನ್ಮಾನ ಮಾಧ್ಯಮವೇ ಆರ್ಮ್ಯಾಕ್ಸ್ ಕನ್ನಡ ಸುದ್ದಿವಾಹಿನಿ. ಸಮಾಜದಲ್ಲಿ ಮಹಾ ಕ್ರಾಂತಿಕಾರಿ ಸುದ್ದಿ ಸಂಚಲನವನ್ನ ಸೃಷ್ಟಿ ಮಾಡಲು ಸೃಷ್ಟಿಯಾದ ವಾಹಿನಿಯೇ ನಿಮ್ಮ ಆರ್ಮ್ಯಾಕ್ಸ್ ಕನ್ನಡ. ದೂರದರ್ಶನದಿಂದ ಪ್ರಾರಂಭವಾಗಿ ಪ್ರತಿದಿನ ಪ್ರತಿ ಕ್ಷಣದವರೆಗೂ ಕಾರ್ಯನಿರ್ವಹಿಸುವ ಮಾಧ್ಯಮಗಳು ಇಂದು ಸಮಾಜದಲ್ಲಿ ತಮ್ಮ ಕಾರ್ಯವ್ಯಾಪ್ತಿಯನ್ನು ವಿಸ್ತರಿಸಿಕೊಂಡಿವೆ. ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗದಷ್ಟೇ ಪ್ರಬಲವಾದ ಶಕ್ತಿ ಮಾಧ್ಯಮಕ್ಕಿದೆ. ಆಳುವ ಸರ್ಕಾರವನ್ನ ಬಡಿದೆಬ್ಬಿಸುವ ತಾಕತ್ತಿರೋದು ಮಾಧ್ಯಮಕ್ಕೆ ಮಾತ್ರ. ಜನಸಾಮಾನ್ಯರ ಕಷ್ಟಗಳಿಗೆ ದನಿಯಾಗಿ ವ್ಯವಸ್ಥೆಯ ಲೋಪದೋಷಗಳನ್ನು ಎತ್ತಿ ತೋರಿಸುವ ಮೂಲಕ ಮಾಧ್ಯಮವು ಇಂದು ಸಮಾಜದ ಜಾಗೃತ ಕಣ್ಣಾಗಿ ಕೆಲಸ ಮಾಡ್ತಿದೆ. ಮಾಧ್ಯಮ ಅನ್ನೋದು ಕೇವಲ ವೃತ್ತಿಯಲ್ಲ, ಅದು ಸಮಾಜದ ಕಣ್ಣು ಮತ್ತು ಕಿವಿ ಇದ್ದಂತೆ. ಪ್ರತಿಷ್ಠಿತ ಶಿವಂ ಬ್ರಾಡ್ಕಾಸ್ಟಿಂಗ್ ಮಾಲೀಕತ್ವದಲ್ಲಿ 3 ಹೊಸ ಚಾನೆಲ್ಗಳನ್ನು ರಾಜ್ಯದ ಜನತೆಗೆ ಅರ್ಪಿಸುತ್ತಿದ್ದೇವೆ. ಆರ್ಮ್ಯಾಕ್ಸ್ ನ್ಯೂಸ್, ಆರ್ಮ್ಯಾಕ್ಸ್ ಮೂವಿ, ಆರ್ಮ್ಯಾಕ್ಸ್ ಭಕ್ತಿ ಅನ್ನುವ 3 ನವೀನ ಮಾದರಿಯ ತಾಜಾತನದ ಭರಪೂರ ಮನರಂಜನೆಯ ಭಕ್ತಿ ಸಮರ್ಪಣೆಯ ಚಾನೆಲ್ಗಳನ್ನು ಕೋಟಿ ಕೋಟಿ ಕನ್ನಡಿಗರ ಮಡಿಲಿಗೆ ಹಾಕಿದ್ದೇವೆ. ಬೆಂಗಳೂರಿನ ಹೃದಯ ಭಾಗದಲ್ಲಿ ಸುಸಜ್ಜಿತ ಕಟ್ಟಡ ಹಾಗೂ ಹೈಟೆಕ್ನಾಲಜಿ ಹೊಂದಿರುವ ಚಾನೆಲ್ ಆರ್ಮ್ಯಾಕ್ಸ್ ಕನ್ನಡ ನ್ಯೂಸ್. ಶಕ್ತಿಸೌಧ ವಿಧಾನಸೌಧದಿಂದ ಕೇವಲ 500 ಮೀಟರ್ ಅಂತರದಲ್ಲಿ ನಮ್ಮ ಕಚೇರಿ ಇದೆ. ಸುದ್ದಿಯ ಮೂಲವನ್ನ ಅಗೆದು ರಿಪೋರ್ಟರ್ಗಳು ಕಳುಹಿಸುವ ಸುದ್ದಿಗಳನ್ನು ವೇಗವಾಗಿ ತಲುಪಿಸಲು ನಮ್ಮ ಅತ್ಯಾಧುನಿಕ ಟೆಕ್ನಿಕಲ್ ಟೀಮ್ ಸದಾ ಸಿದ್ಧ. ಈ ಕ್ರಾಂತಿಕಾರಿ ಬದಲಾವಣೆಯ ಹಿಂದಿರುವ ಶಕ್ತಿ ಆರ್ಮ್ಯಾಕ್ಸ್ ಕನ್ನಡ ವಾಹಿನಿ ಸಮೂಹದ ವ್ಯವಸ್ಥಾಪಕ ನಿರ್ದೇಶಕ ಹಾಗೂ ಹಿರಿಯ ಪತ್ರಕರ್ತರಾದ ಡಾಕ್ಟರ್ ಡಿ.ಎಸ್. ಶಿವರುದ್ರಪ್ಪನವರು. ಸುಮಾರು 3 ದಶಕಗಳ ಕಾಲ ಪತ್ರಿಕೋದ್ಯಮ ಕ್ಷೇತ್ರದಲ್ಲಿ ಪಳಗಿರುವ, ಪತ್ರಿಕೋದ್ಯಮದ ಇಂಚಿಂಚು ಮಾಹಿತಿ ಗೊತ್ತಿರುವ ಡಾಕ್ಟರ್ ಡಿ.ಎಸ್. ಶಿವರುದ್ರಪ್ಪನವರು
ಉಪನ್ಯಾಸಕರಾಗಿಯೂ ಸಾವಿರಾರು ವಿದ್ಯಾರ್ಥಿಗಳ ಬದುಕಿಗೆ ದಾರಿದೀಪವಾಗಿದ್ದಾರೆ. ಇಂತಹ ಅನುಭವಿ ಹಿರಿಯ ಪತ್ರಕರ್ತರಾದ ಡಾಕ್ಟರ್ ಡಿ.ಎಸ್. ಶಿವರುದ್ರಪ್ಪನವರ ನೇತೃತ್ವದಲ್ಲಿ ಆರ್ಮ್ಯಾಕ್ಸ್ ಚಾನೆಲ್ಗಳು ಕಾರ್ಯಾರಂಭ ಮಾಡಿವೆ. ಮಾಧ್ಯಮ ರಂಗಕ್ಕೆ ನಮ್ಮ ವಾಹಿನಿ ಮಹತ್ತರ ಕೊಡುಗೆ ನೀಡುವ ಮಹದಾಸೆಯಿಂದ ಆರ್ಮ್ಯಾಕ್ಸ್ ವಾಹಿನಿಯ ಮುಖ್ಯ ಸಂಪಾದಕರಾಗಿ ಶ್ರೀಯುತ ಶಂಕರಪ್ಪನವರು ತಮ್ಮ ಅನುಭವದ ಮೂಲಕ, ಸಿದ್ಧಾಂತಗಳ ಮೂಲಕ ತಂಡದ ಮನೋಬಲವನ್ನು ಮತ್ತಷ್ಟು ಹೆಚ್ಚಿಸಿದ್ದಾರೆ. ಮನರಂಜನೆ ವಾಹಿನಿಗಳಲ್ಲಿ ತಮ್ಮದೇ ಆದ ಕಾರ್ಯವೈಖರಿಯಿಂದ ಹೆಸರಾಗಿರುವ ಶ್ರೀಯುತ ಮುನಿರಾಜು ಎಂ ಅವರು ಆರ್ಮ್ಯಾಕ್ಸ್ ಸಿಇಒ ಆಗಿ ಚುಕ್ಕಾಣಿ ಹಿಡಿದಿದ್ದಾರೆ. ಹಲವಾರು ವರ್ಷಗಳಿಂದ ಮಾಧ್ಯಮದಲ್ಲಿ ದುಡಿಯುತ್ತಿರುವ ಶ್ರೀಯುತ ಶಹಜಹಾನ್ ಅವರು ಆಪರೇಷನ್ ಹೆಡ್ ಆಗಿದ್ದು, ಪ್ರಿನ್ಸಿಪಲ್ ಎಡಿಟರ್ ಆಗಿ ವೆಂಕಟೇಶ್ ಆರ್ ಅವರು ಆರ್ಮ್ಯಾಕ್ಸ್ ವಾಹಿನಿಯ ಜೊತೆ ಕೈಜೋಡಿಸಿದ್ದಾರೆ. ಶ್ರೀ ನಾಗರಾಜ್ ಅವರು ಸಹ ಸಂಪಾದಕರಾಗಿದ್ದು, ಆರ್ಮ್ಯಾಕ್ಸ್ನ ಪ್ರೊಡಕ್ಷನ್ ಹೆಡ್ ಆಗಿ ಮುರಳೀಧರ ಅವರು ಕಾರ್ಯನಿರ್ವಹಿಸುತ್ತಿದ್ದಾರೆ. ಹೀಗೆ ಸಾಲು ಸಾಲು ಅನುಭವಿಗಳ ಜೊತೆಗೆ ಯುವ ಪ್ರತಿಭೆಗಳು ನಮ್ಮ ವಾಹಿನಿಯ ಬೆನ್ನೆಲುಬಾಗಿದ್ದಾರೆ. ಕರ್ನಾಟಕದ 31 ಜಿಲ್ಲೆಗಳು, ತಾಲೂಕು ಮಟ್ಟದಲ್ಲೂ ನಮ್ಮ ಆರ್ಮ್ಯಾಕ್ಸ್ ಚಾನೆಲ್ನ ಪತ್ರಕರ್ತರು ಕಾರ್ಯನಿರ್ವಹಿಸುತ್ತಿದ್ದು, ನುರಿತ ಕ್ಯಾಮ್ರಾಮನ್ಗಳು ಕ್ಷಣ ಕ್ಷಣದ ಮಾಹಿತಿಯನ್ನು ರಾಕೆಟ್ ವೇಗದಲ್ಲಿ ನಿಮ್ಮ ಮುಂದಿಡಲು ಸದಾ ಸಿದ್ಧ. ನಾವು ಸೆಲೆಬ್ರಿಟಿಗಳ ಬೆನ್ನಹತ್ತಿ ಹೋಗುವವರಲ್ಲ. ನಾವು ಜನಸಾಮಾನ್ಯರ ನೆರಳಾಗಿ, ಕಷ್ಟದಲ್ಲಿರುವವರ ಧ್ವನಿಯಾಗಿ ಸದಾ ನಿಮ್ಮೊಂದಿಗಿರ್ತೇವೆ. ವಿಶೇಷವಾಗಿ ಬೆಂಗಳೂರಿನ ಗಲ್ಲಿ ಗಲ್ಲಿಯಲ್ಲೂ ನಮ್ಮ ಆರ್ಮ್ಯಾಕ್ಸ್ ಟೀಮ್ನ ಹದ್ದಿನ ಕಣ್ಣಿದ್ದು, ಸಮಾಜದಲ್ಲಿ ಅನ್ಯಾಯಕ್ಕೆ ಒಳಗಾದ, ದೌರ್ಜನ್ಯಕ್ಕೆ ಒಳಗಾದವರ ಬೆನ್ನೆಲುಬಾಗಿ ಆರ್ಮ್ಯಾಕ್ಸ್ ಕನ್ನಡ ನ್ಯೂಸ್ ಯೋಧರಂತೆ ಕೆಲಸ ಮಾಡ್ತೇವೆ. ಎಲ್ಲ ಧರ್ಮದ ಆಚಾರ ವಿಚಾರಗಳು, ದೈವಶಕ್ತಿಯ ತಾಣಗಳು, ಜೀವನ ಶೈಲಿಗಳು, ಪುರಾಣ ಗ್ರಂಥಗಳ ಸಾರಗಳು, ಭಗವದ್ಗೀತೆಯ ತಿರುಳನ್ನು ಜನರ ಮನದಾಳಕ್ಕೆ ಮುಟ್ಟಿಸಲಿದೆ ಆರ್ಮ್ಯಾಕ್ಸ್ ಭಕ್ತಿವಾಹಿನಿ. ಮನೆ ಮಂದಿಯೆಲ್ಲ ಕುಳಿತು ನೋಡುವಂಥ ಸಾಂಸಾರಿಕ ಚಿತ್ರಗಳ ಸವಿಯೂಟವನ್ನು ಉಣಬಡಿಸುವುದರ ಜೊತೆಗೆ ಇಡೀ ಕನ್ನಡ ಚಿತ್ರರಂಗಕ್ಕೆ, ಕಲಾವಿದರಿಗೆ, ತಂತ್ರಜ್ಞರಿಗೆ ಪ್ರೋತ್ಸಾಹ ನೀಡುವ ಗುರಿಯನ್ನು ಹೊಂದಿದೆ ಆರ್ಮ್ಯಾಕ್ಸ್ ಮೂವಿ. ಜನರ ಹಿತವೇ ನಮ್ಮ ಗುರಿ, ಸತ್ಯದ ಹಾದಿಯೇ ನಮ್ಮ ದಾರಿ. ನಮ್ಮ ಈ ಪ್ರಯತ್ನಕ್ಕೆ ಕರುನಾಡಿನ ಜನತೆಯ ಆಶೀರ್ವಾದ, ಬೆಂಬಲವೂ ಸಿಕ್ಕಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಸದ್ದು ಮಾಡ್ತಿರುವ ನಮ್ಮ ವಾಹಿನಿ ಇನ್ನು ಮುಂದೆ ಸ್ಯಾಟಲೈಟ್ ಚಾನೆಲ್ ಮೂಲಕ ನಿಮ್ಮ ಮನೆ ಮನೆಗೆ ತಲುಪಲಿದೆ. ಆರ್ಮ್ಯಾಕ್ಸ್ ಕನ್ನಡ, ಇದು ಜನಹಿತಕ್ಕಾಗಿ.